ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಜೊತೆಯಲ್ಲಿ ಮಂತ್ರಿಗಳು ಅನೇಕ ವಿದ್ವನ್ಮಣಿಗಳು ಯಾವಾಗಲೂ ಇರ್ತಾಯಿದ್ರು. ರಾಜನೇನಾದರೂ ಕೆಲವು ಸಮಸ್ಯೆಗಳನ್ನು ಕೊಟ್ಟಾಗ ಆ ಸಮಸ್ಯೆಗಳನ್ನು ಮಂತ್ರಿಗಳು ಅಥವಾ ವಿದ್ವಾಂಸರು ಭರ್ತಿ ಮಾಡ್ತಾ ಇದ್ದಂತೆ. ಒಂದು ಕಥೆ, ಕಾಳಿದಾಸ ಭೋಜರಾಜನ ಆಸ್ಥಾನದಂಥ ದೊಡ್ಡ ವಿದ್ವಾಂಸ. ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ರಾಜ ಕಾಳಿದಾಸನಿಗೆ ಒಂದು ಸಮಸ್ಯೆ ಕೊಟ್ಟಂತೆ, ಭರ್ತಿ ಮಾಡು ಅಂತ. ಏನು ಸಮಸ್ಯೆ? ಮೃಗಸಿಂಹ ಪಲಾಯತೆ. ಮೃಗಾತ್ ಸಿಂಹ ಪಲಾಯತೆ. ಮೃಗವನ್ನು ನೋಡಿ ಹೆದರಿಕೊಂಡು ಸಿಂಹವು ಓಡಿ ಹೋಗುತ್ತದೆ ಅಂತ ಅರ್ಥ. ಮೃಗಾತ್ ಮೃಗದ ದೆಸೆಯಿಂದ ಸಿಂಹವು ಪಲಾಯತೆ ಓಡಿ ಹೋಗುತ್ತದೆ, ಕಾಲು ಕಿತ್ತುತ್ತದೆ ಅಂತ ಅರ್ಥ. ಈ ಸಮಸ್ಯೆಯನ್ನು ಕೊಟ್ಟನಂತೆ ಭೋಜರಾಜ. ಯಾವ ಕವಿಗಳಿಗೂ ಉತ್ತರ ಕೊಡೋದು ಸಾಧ್ಯವಾಗಲಿಲ್ಲ. ಆಗ ಕಾಳಿದಾಸನ ಕೇಳ್ತಾರಂತೆ, ಏನಂತ? ಕಾಳಿದಾಸನೇ ಮೃಗಸಿಂಹ ಪಲಾಯತೆ ಅಂತ 4ನೇ ಪಾದ, 3 ಪಾದ ಭರ್ತಿ ಮಾಡು ಅಂದ್ರಂತೆ. ಕಾಳಿದಾಸ ಕಾಳಿಕಾದೇವಿಯ ಸುಪುತ್ರ. ಅವನು ಹೇಳ್ತಾನಂತೆ, ಕಸ್ತೂರಿ ಜಾಯತೆ ಕಸ್ಮಾತ್ ಕೋಹಂತಿ ಕರಿಣಾಂ ಶತಂ ಕಿಂ ಕುರ್ಯಾತ್ ಕಾತರೋ ಯುದ್ಧೇ ಮೃಗಾತ್ ಸಿಂಹ ಪಲಾಯತೆ ಅಂತ ಹೇಳ್ಬಿಡ್ತಂತೆ. ಎಷ್ಟು ಜನ? ಮೃಗಾತೆ 1, ಸಿಂಹ 2, ಪಲಾಯತೆ 3. ಈ 4ನೇ ಪಾದದಲ್ಲಿ ಮೃಗಸಿಂಹ ಪಲಾಯತೆ ಅಂತ ನೋಡಿದಾಗ ಏನರ್ಥ? ಮೃಗವನ್ನು ನೋಡಿ, ಒಂದು ಜಿಂಕೆಯನ್ನು ನೋಡಿ ಸಿಂಹ ಓಡಿ ಹೋಗುತ್ತೆ ಅನಿಸುತ್ತೆ, ಅರ್ಥವೇ ಬೇರೆ. 3 ಪ್ರಶ್ನೆಗಳಿಗೆ ಉತ್ತರ. ಕಸ್ತೂರಿ ಜಾಯತೆ ಕಸ್ಮಾತ್ ಮೃಗಾತ್ ಜಾಯತೆ. ಕಸ್ತೂರಿಯು ಯಾವುದರಿಂದ ಹುಟ್ಟುತ್ತದೆ ಅಂತ ಕೇಳಿದರೆ, ಕಸ್ತೂರಿ ಮೃಗದಿಂದ. ಕಸ್ತೂರಿ ಮೃಗದ ದೆಸೆಯಿಂದ ಕಸ್ತೂರಿ ಹುಟ್ಟುತ್ತದೆ ಒಂದರ್ಥ. ಕೋಹಂತಿ ಕರಿಣಾಂ ಶತಂ. ಕರಿಣಾಂ ಆನೆಗಳ, ಶತಂ 100. 100 ಆನೆಗಳು ಹೋಗ್ತಾ ಇವೆ. ಆ 100 ಆನೆಗಳನ್ನು ಯಾರು ಕೊಲ್ಲುತ್ತಾರೆ ಅಂತಂದರೆ ಸಿಂಹ ಹಂತಿ. ಒಂದು ಸಿಂಹವನ್ನು ನೋಡಿದರೆ ಎಲ್ಲ ಆನೆಗಳು ಓಡಿ ಹೋಗ್ಬಿಡುತ್ತವೆ.
ಯಾಕೆ? ಸಿಂಹ ಸ್ವಪ್ನ, ಆನೆಗೂ ಕೂಡ ಸಿಂಹದಿಂದ ಭಯ ಉಂಟಂತೆ. ಆದ್ದರಿಂದಲೇ ಆನೆ ಮಲಗಿಕೊಂಡು ನಿದ್ದೆ ಮಾಡುವುದೇ ಇಲ್ಲ, ಸಮಾನ ನಿಂತ್ಕೊಂಡೇ ಇರುತ್ತೆ ನೋಡಿ. ಆನೆ ಮಲಗಿಕೊಂಡು ನಿದ್ದೆ ಮಾಡುವಾಗ ಕನಸು ಬಂದು ಆ ಕನಸಿನಲ್ಲೇನಾದರೂ ಸಿಂಹದ ದರ್ಶನವಾಗಿ ಬಿಟ್ಟರೆ ಆನೆ ಸತ್ತೋಗುತ್ತೆ. ಆನೆಗೆ ಸಿಂಹ ಸ್ವಪ್ನ ಅಂತ ಹೇಳ್ತಾರೆ. ಆದ್ದರಿಂದ ಕೋಹಂತಿ ಕರಿಣಾಂ ಶತಂ, ನೂರಾರು ಆನೆಗಳಿದ್ದರೂ ಸಹಿತ ಆ ನೂರಾರು ಆನೆಗಳನ್ನು ಕಹಾಹಂತಿ, ಯಾರು ಕೊಲ್ಲುತ್ತಾರೆ ಅಂತ ಕೇಳಿದರೆ ಸಿಂಹ. ಒಂದು ಸಿಂಹ ಬಂತು ಅಂತಂದರೆ ಎಲ್ಲ ಆನೆಗಳು ಹೆಸರು ಓಡೋಗ್ಬಿಡುತ್ತಂತೆ. ಎರಡಾಯಿತು. ಕಸ್ತೂರಿ ಜಾಯತೆ ಕಸ್ಮಾತ್ ಪ್ರಶ್ನೆ, ಉತ್ತರವೇನು? ಮೃಗಾತ್. ಎರಡನೇ ಪ್ರಶ್ನೆ, ಕೋಹಂತಿ ಕರಿಣಾಂ ಶತಂ, ನೂರಾರು ಆನೆಗಳಿದ್ದರೂ ಅವುಗಳನ್ನು ಯಾರು ಕೊಲ್ಲುತ್ತಾರೆ? ಸಿಂಹ. ಮೂರನೇ ಪ್ರಶ್ನೆ, ಕಿಂಕುರ್ಯಾತ್ ಕಾತರೋ ಯುದ್ಧೇ, ಕಾತರ ಹೇಳಿ, ಯುದ್ಧೆ ರಣರಂಗದಲ್ಲಿ ಕಿಂಕುರ್ಯ ಏನು ಮಾಡ್ತಾನವನು? ಯುದ್ಧವಾಗ್ತಾ ಇದೆ, ರಣರಂಗದ ಮಧ್ಯೆ ಒಬ್ಬ ಹೇಳಿ ನಿಂತುಬಿಟ್ಟಿದ್ದಾನೆ. ಯುದ್ಧ ಪ್ರಾರಂಭವಾದ ಕೂಡಲೇ ಆ ಕಾತರ ಹೆದರಿಕೊಂಡಿರುವಂಥ ಹೇಳಿ ಏನು ಮಾಡ್ತಾನೆ ಅಂತ ಕೇಳಿದರೆ ಪಲಾಯದು ಓಡಿ ಹೋಗ್ತಾನೆ. 3 ಪ್ರಶ್ನೆಗಳಿಗೆ 3 ಉತ್ತರವಾಗಿ ಮೃಗಾತ್ ಸಿಂಹ ಪಲಾಯತೆ ಎನ್ನುವಂಥ ಶ್ಲೋಕ. ಇದು ಸ್ವಾರಸ್ಯಕರವಾಗಿದೆ. ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇಂಥ ಸಮಸ್ಯಾ ಶ್ಲೋಕಗಳನ್ನು ಅನೇಕ ಹೇಳಿದ್ದಾರೆ. ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ. ಕಸ್ತೂರಿ ಜಾಯತೆ ಕಸ್ಮಾತ್ ಮೃಗಾತ್ ಕಸ್ತೂರಿ ಜಾಯತೆ ಕೋಹಂತಿ ಕರಿಣಾಂ ಶತಂ, ಕರಿಣಾಂ ಶತಂ ಸಿಂಹ ಹಂತಿ, ಕಿಂಕುರ್ಯಾತ್ ಕಾತರೋ ಯುದ್ಧೇ, ಕಾತರಃ ಯುದ್ಧೇ ಕಿಂಕುರ್ಯಾತ್ ಪಲಾಯತೆ. 3 ಪ್ರಶ್ನೆಗಳಿಗೆ ಅತ್ಯಂತ ಸುಂದರವಾದಂಥ ಉತ್ತರವನ್ನು ಕೊಟ್ಟು 4ನೇ ಪಾದದಲ್ಲಿ ಬಹಳ ಚಿತ್ರವಾಗಿ ಮೃಗಾತ್ ಸಿಂಹ ಪಲಾಯತೆ ಅಂತ ಹೇಳಿದ್ದಾರೆ. ಇದು ಸರ್ವಥ ಅಸಾಧ್ಯ. ಸಿಂಹ ಮೃಗರಾಜ, ಸಿಂಹ ಪಂಚಾಸ್ಯ, ಅಂಥ ಸಿಂಹವು ಮೃಗವನ್ನು ನೋಡಿ ಓಡಿ ಹೋಗುತ್ತೆ. ಶ್ಲೋಕ ಹೇಳ್ತಾ ಇದೆ, ಮೃಗಾತ್ ಸಿಂಹ ಪಲಾಯತೆ ಅಂತ ಅರ್ಥವೇ ಬೇರೆ. ಕಸ್ತೂರಿ ಮೃಗಾಜ್ಜಾಯತೆ ಕರಿಣಾಂ ಶತಂ ಸಿಂಹ ಹಂತಿ, ಕಾತರಃ ಯುದ್ಧೆ ಪಲಾಯತೆ ಅಂತ ಅರ್ಥವನ್ನು ಮಾಡಿಕೊಳ್ಬೇಕು. ಸಂಸ್ಕೃತ ಭಾಷೆ ಅತ್ಯಂತ ಸುಂದರವಾಗಿರುವ ಭಾಷೆ. ಒಂದೊಂದೇ ಶ್ಲೋಕದಲ್ಲಿ ಎಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾರೆ ಅಂತ ತಿಳ್ಕೊಳ್ಬೇಕು. ಇಂಥ ಶ್ಲೋಕಗಳು ಬೇಕಾದಷ್ಟಿವೆ. ಮತ್ತೊಮ್ಮೆ ಶ್ಲೋಕವನ್ನು ಹೇಳಿ ತಿಳಿಸ್ತೇನೆ. ಕಸ್ತೂರಿ ಜಾಯತೆ ಕಸ್ಮಾತ್, 1ನೇ ಪ್ರಶ್ನೆ. ಕೋಹಂತಿ ಕರಿಣಾಂ ಶತಂ, 2ನೇ ಪ್ರಶ್ನೆ. ಕಿಂಕುರ್ಯಾತ್ ಕಾತರೋ ಯುದ್ಧೇ, 3ನೇ ಪ್ರಶ್ನೆ. 3 ಪ್ರಶ್ನೆಗಳಿಗೆ ಕ್ರಮವಾಗಿ ಉತ್ತರ ಮೃಗಾತ್ ಸಿಂಹ ಪಲಾಯತೆ. ಆ ಹಿಂದಿನ 3 ಪ್ರಶ್ನೆಗಳನ್ನು ನೋಡದೆ ಹೋಗ್ಬಿಟ್ರೆ ಏನು ಮೃಗ ಸಿಂಹ ಪಲಾಯತೆ ಹೇಗೆ ಅನಿಸುತ್ತೆ. ಇದು ಚಮತ್ಕಾರ ರೂಪವಾಗಿರುವಂಥ ಶ್ಲೋಕ. ಇಂಥ ಶ್ಲೋಕಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಬೇಕಾದಷ್ಟಿವೆ. ಕೆಲವು ಶ್ಲೋಕಗಳನ್ನು ನನ್ನ ಪೂಜ್ಯ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ ಗಟ್ಟು ಮಾಡಿಸಿ ಅರ್ಥವನ್ನು ಹೇಳಿದ್ದಾರೆ. ಇದು ನಾವು ತಿಳ್ಕೊಂಡು ಸಂತೋಷ ಪಡೋಣ. ಸಂಸ್ಕೃತ ಭಾಷೆ ದೇವ ಭಾಷೆ, ಸಂಸ್ಕೃತ ಭಾಷೆ ಜೀವ ಭಾಷೆ, ಸಂಸ್ಕೃತ ಭಾಷೆ ಮಾತೃಭಾಷೆ. ಎಲ್ಲ ಭಾಷೆಗಳಿಗೂ ಕೂಡ ತಾಯಿಯಂತೆ ಇದ್ದು ಮೆರೆಯುತ್ತಿರುವಂಥ ಭಾಷೆ ಸಂಸ್ಕೃತ ಭಾಷೆ.
ಇಂಥ ಸಂಸ್ಕೃತ ಭಾಷೆಯಲ್ಲಿ ಸಮಸ್ಯಾಪೂರ್ಣ ಶ್ಲೋಕಗಳು ಬೇಕಾದಷ್ಟೇ. ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ದೇವ ಭಾಷೆಯನ್ನು ಗೌರವಿಸೋಣ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.